ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಈ ಸಂಚಿಕೆಯಲ್ಲಿ ನಾವು ಝೀರೋ FIR ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಆ್ಯಂಡ್ ಈ ಕಾನ್ಸೆಪ್ಟ್ ಏನು ಅಂತ ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಗೆಲ್ಲರಿಗೂ ಏನು ಗೊತ್ತಿದೆ, ಇವಾಗ ಅಪರಾಧ ನಡೆದಿದೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಮ್ಗೆಲ್ಲರಿಗೆ ಗೊತ್ತಿದೆ. ಆದರೆ ನಾವು ಹೋಗಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಕೆಲವು ಸತಿ ಏನಾಗುತ್ತೆ, ಈ ಪೊಲೀಸ್ ಸ್ಟೇಷನ್ಗೆ ಬರಲ್ಲ, ನೀವು ಈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮತ್ತು ನೀವು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ರೆ ಆ ಪೊಲೀಸ್ ಸ್ಟೇಷನಲ್ಲೂ ಸೇಮ್ ಪ್ರಾಬ್ಲಮ್ ನಡೆಯುತ್ತೆ. ಇದೆಲ್ಲ ನಡೆದಾಗ ಏನಾಗುತ್ತೆ, ನಮ್ಮ FIR ಅಥವಾ ನಮ್ಮ FIR ರಿಜಿಸ್ಟ್ರೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತುಂಬಾ ಡಿಲೇ ಆಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಝೀರೋ FIR ಕಾನ್ಸೆಪ್ಟ್ ನ ತರ್ತಾರೆ. ಸೊ ಈ ಝೀರೋ FIR ಅಂದ್ರೆ ಏನು, ಇರ್ರೆಸ್ಪೆಕ್ಟಿವ್ ಆಫ್ ದ ಜುರಿಸ್ಡಿಕ್ಷನ್ ಅಥವಾ ಎಲ್ಲಿ ಅಪರಾಧ ನಡೆದಿದೆಯೋ ಅದರ ಬಗ್ಗೆ ಗಮನವನ್ನು ಕೊಡ್ದಿರಾ ಎಲ್ಲಿ ಪೊಲೀಸ್ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟರೆ ಆ ಪೊಲೀಸರು FIR ಆಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದೇ ಈ ಝೀರೋ FIR. ಸೊ ಝೀರೋ FIR ಯಾವ್ಯಾವ ಇನ್ಸಿಡೆಂಟ್ಸ್ ಅಥವಾ ಯಾವ್ಯಾವ ಅಪರಾಧದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಅಂದರೆ ತುಂಬ ಗಂಭೀರವಾದ ಅಪರಾಧ ಯಾವುದು, ರೇಪ್, ಮರ್ಡರ್, ಡಕಾಯ್ತಿ, ಅಬ್ಡಕ್ಷನ್, ಕಿಡ್ನ್ಯಾಪಿಂಗ್, ಇಂತಹ ವಿಷಯದಲ್ಲಿ ಮಾಹಿತಿ ಬಂದಾಗ ಪೊಲೀಸರು ಯಾವ ಏರಿಯಾ ಯಾವ ಜುರಿಸ್ಡಿಕ್ಷನ್ ನೋಡ್ದಿರಾನೆ ಅವರು FIRನ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಅದು ಯಾವ ಜುರಿಸ್ಡಿಕ್ಷನ್ಗೆ ಬರುತ್ತೋ ಅಥವಾ ಯಾವ ಏರಿಯಾಗೆ ಬರುತ್ತೋ ಅವ್ರು ತಿಳ್ಕೊಂಡು ಆ ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಅವರು ಆ ಕೇಸ್ನ ವರ್ಗಾವಣೆ ಮಾಡ್ತಾರೆ. ಇದಕ್ಕೆ ನಾವು ಝೀರೋ FIR ಅಂತ ಕರಿತೀವಿ. ಇದು ಏನಾಯಿತು, ನಿಮ್ಮೆಲ್ಲರಿಗೂ ನಿರ್ಭಯ ಇನ್ಸಿಡೆಂಟ್ ಗೊತ್ತಾಗಿದೆ. ಸೊ ನಿರ್ಭಯ ಇನ್ಸಿಡೆಂಟ್ ಆದಮೇಲೆ ಒಂದು ಕಮಿಟಿನ ರಚನೆ ಮಾಡ್ತಾರೆ. ಆ ಕಮಿಟಿ ವಾಸ್ ಅಂಡರ್ ಜಸ್ಟಿಸ್ ವರ್ಮಾ. ಸೊ ಅವರು ಕೆಲವು ಅಡ್ವೈಸ್ ಕೊಡ್ತಾರೆ, ಆ ರಿಪೋರ್ಟಲ್ಲಿ ಹೋಮ್ ಮಿನಿಸ್ಟ್ರಿಗೆ ಕೆಲವು ಅಡ್ವೈಸ್ ಕೊಡ್ತಾರೆ. ಏನು, ಎಲ್ಲ ಪೊಲೀಸ್ ಆಫೀಸರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಜುರಿಸ್ಡಿಕ್ಷನ್ ಅವರು ಝೀರೋ FIRನ ಅವರು ರಿಜಿಸ್ಟರ್ ಮಾಡಿಕೊಳ್ಳೇಬೇಕು. ನಮ್ಮ ವಿಷಯ ಅಥವಾ ನಮ್ಮ ಕಂಪ್ಲೇಂಟ್ ಬಂದು ಒಂದು ಗಂಭೀರವಾದ ಅಪರಾಧ ನಡೆದಿದೆ ಅಂತ ಮಾಹಿತಿ ಇದ್ದರೆ ಅದಲ್ಲಿ ಅವರು FIRನ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಈ ಅಡ್ವೈಸ್ನ ಕೊಟ್ಟಿದ್ರು. ಆ್ಯಂಡ್ ಆ ಅಡ್ವೈಸಲ್ಲಿ ಇನ್ನೂ ಏನು ಹೇಳ್ತಾರೆ ಅಂದರೆ, ಇನ್ ಕೇಸ್ ಈ ಪೊಲೀಸ್ ಆಫೀಸರ್ ಝೀರೋ FIR ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಇವಾಗ ಕಂಪ್ಲೇನೆಂಟ್ ಅಥವಾ ಮಾಹಿತಿ ಕೊಟ್ಟವರು ಬಂದಾಗ ಈ ಪೊಲೀಸ್ ಸ್ಟೇಷನ್ ಅಲ್ಲ ಆ ಪೊಲೀಸ್ ಸ್ಟೇಷನು ಅಂತ ಆಟ ಆಡ್ಸೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಅವ್ರು ಈ ಥರ ಮಾಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊತಾರೆ ಅಂತ ಸೀರಿಯಸ್ ಆಗಿ ಅಡ್ವೈಸ್ ಕೊಟ್ಟಿದ್ರು. ಇದನ್ನು ಲಾ ಮಿನಿಸ್ಟ್ರಿ ಈ ಅಡ್ವೈಸ್ ಸೀರಿಯಸ್ ಆಗಿ ತಗೊಂಡು ಎಲ್ಲ ಸ್ಟೇಟ್ಸ್ಗೆ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನು, ಝೀರೋ FIR ರಿಜಿಸ್ಟರ್ ಮಾಡಿಕೊಂಡು ಅದು ಯಾವ ಏರಿಯಾಗೆ ಬರುತ್ತೋ ಅಥವಾ ಯಾವ ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಬರುತ್ತೋ ಅಲ್ಲಿ ವರ್ಗಾವಣೆ ಮಾಡಬೇಕು ಅಂತ. ಇದೆಲ್ಲ ಬಂದಿದ್ದು ಓನ್ಲಿ ಫಾರ್ ಒನ್ ರೀಸನ್, ಸ್ಪೀಡ್ ಇನ್ವೆಸ್ಟಿಗೇಷನ್ ನಡಿಬೇಕು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇಮ್ಮಿಡಿಯೇಟ್ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು, ಡಿಲೇ ಇಲ್ದಿರ ಮಾಡಬೇಕು ಅಂತ ತುಂಬ ಕೇಸಸಲ್ಲಿ ಅರ್ಜೆಂಟ್ ಇನ್ವೆಸ್ಟಿಗೇಷನ್ಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಈ ಪೊಲೀಸರು ಈ ಥರ ಮಾಡಿದಾಗ ತುಂಬ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಅವಾಯ್ಡ್ ಮಾಡೋಕ್ಕೇ ಝೀರೋ FIR ಅಂತ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.